ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿ. ನಾನು ಸ್ಟೇಟಸ್ ಎಲ್ಲ ಚೆಕ್ ಮಾಡಿ ನಾನು ಡಿ ಬಾಸ್ ಅಭಿಮಾನಿ. ಫಿಲಮ್ ತುಂಬ ಚೆನ್ನಾಗಿದೆ. ಲಾಸ್ಟ್ ಸೀನ್ ಅಂತೂ ಶಿವರಾಜ್ ಕುಮಾರ್ ಅಲ್ಟಿಮೇಟ್ ಇದಾಗಿ ಇದು ಮಾಡಿದ್ದಾರೆ. ಒಂದು ಇಡೀ ಕರ್ನಾಟಕಕ್ಕೂ ಒಂದು ಹೇಳ್ತೀನಿ, ನಮ್ಮ ಕನ್ನಡ ಸಿನಿಮಾ, ನಮ್ಮ ದರ್ಶನ್ ಸರು, ನಮ್ಮ ಸುದೀಪ್ ಸರು, ನಮ್ಮ ಶಿವರಾಜ್ ಕುಮಾರ್, ನಮ್ಮ ಮುಖ್ಯಮಂತ್ರಿ ಸರ್ ಟೋಟಲಿ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಫಿಲಮ್ಸ್ ನೋಡಿ. ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿ. ನಾನು ಸ್ಟೇಟಸ್ ಎಲ್ಲ ಚೆಕ್ ಮಾಡಿ ನಾನು ಡಿ ಬಾಸ್ ಅಭಿಮಾನಿ. ನಾನು ಇವತ್ತು ಕನ್ನಡ ಫಿಲಮ್ ನೋಡೋಕೆ ಬಂದಿದ್ದೀನಿ. ನಾನು ಆ ಫ್ಯಾನು ಈ ಫ್ಯಾನು ಬೇಡ ನನಗೆ. ನಮ್ಮ ಕನ್ನಡ ಬೆಳಿಬೇಕು, ನಮ್ಮ ಮನೆ ನಮಗೆ ಬೆಳಿಬೇಕು. ನೋಡಿ, ನಾಳೆ ಬೆಳಿಗ್ಗೆ ನಾವು ನಮ್ಮ ಮನೆ ನಮ್ಮ ಪರಿಸ್ಥಿತಿ ನೋಡ್ತೀವಿ, ಹಂಗೆ ನಮ್ಮ ಕನ್ನಡ ನಾವು ಹೌದಾ ಅಪ್ಪಟ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಿದ್ದೀನಿ. ಸುದೀಪ್ ಸರು ವಾರು ಪಾರು ಏನೂ ಬೇಡ, ಅಪ್ಪಟ ಕನ್ನಡ ಫಿಲಮ್ ನೋಡಿದ್ದಾರೆ. ದಯವಿಟ್ಟು ಬಂದು ಕನ್ನಡ ಫಿಲಮ್ ನೋಡಿ. ನಾಳೆ ಬೆಳಿಗ್ಗೆ 10:30 ಶೋಗೆ ನಾನು ಸುದೀಪ್ ಸರ್ ಫಿಲಮ್ ನೋಡೋಕೆ ಹೋಗ್ತಾ ಇದ್ದೀನಿ. ಸುದೀಪ್ ಸರ್ ಇವತ್ತು ಶಿವರಾಜ್ ಕುಮಾರ್ ನೋಡಿದ್ದೀನಿ, ಉಪೇಂದ್ರ ಸರ್ ನೋಡಿದ್ದೀನಿ. ನಾಳೆ ಬೆಳಿಗ್ಗೆ ಹೋಗಿ ಸುದೀಪ್ ಸರ್ ಫಿಲಮ್ ನೋಡೋಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಈ ಫ್ಯಾನ್ ವಾರ ಎಲ್ಲ ಬಿಟ್ಟು ಎಲ್ಲ ಕನ್ನಡ ಫಿಲಮ್ ನೋಡಿ. ದಯವಿಟ್ಟು ಕನ್ನಡ ಫಿಲಮ್ ನೋಡಿ, ಕನ್ನಡ ಸುದೀಪ್ ಸರ್ ಆಲ್ರೆಡಿ ಮೀಡಿಯಾ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾರ ಬಗ್ಗೆ ಹೇಳಿಲ್ಲ ಅಂತ ಹೇಳ್ತೀನಿ ಈ ಮಾತಿಗೆ. ಸುದೀಪ್ ಸರ್ ಹೇಳಿರೋದು ಡಿ ಬಾಸ್ ಅಭಿಮಾನಿಗಳಿಗೆ ಆಗಿದ್ರೆ, ವಿಜಯಲಕ್ಷ್ಮಿ ಮೇಡಮ್ ಹೇಳಿರೋದು ಸುದೀಪ್ ಸರ್ಗಲ್ಲ. ಇದನ್ನ ನೀವು ಈ ಥರ ತಗೊಂಡ್ರೆ ಅದು ಆ ಥರ ಅಲ್ಲ. ನೀವು ಇದನ್ನ ಈ ಥರ ತಗೊಂಡ್ರೆ ನೀವು ಸುದೀಪ್ ಸರು ವಿಜಯಲಕ್ಷ್ಮಿಗೆ ಹೇಳಿದ್ರೆ, ಡಿ ಬಾಸ್ ಫ್ಯಾನ್ಸ್ಗೆ ಹೇಳಿದ್ರೆ, ವಿಜಯಲಕ್ಷ್ಮಿ ಹೇಳಿರೋದು ಸುದೀಪ್ ಸರ್ಗೆ. ನೀವು ಪಾಸಿಟಿವ್ ಆಗಾದ್ರೆ ಪಾಸಿಟಿವ್ ಅಲ್ಲ, ಅದು ಗೊತ್ತು. ಮೀಡಿಯಾದವ್ರ ಹತ್ರ ಎಲ್ಲ ಏನು ಇನ್ಫಾರ್ಮೇಶನ್ ಬರ್ತಾ ಇದೆ ಅಂದರೆ ಡಿ ಬಾಸ್ ಫ್ಯಾನ್ಸ್ಗಳು ಆ ಥರ ಕ್ರಿಯೇಟ್ ಮಾಡಿರೋದು ಕಾಂಟ್ರವರ್ಸಿ ಅಂತೇಳಿ ಬರ್ತಾ ಇದೆ. ಅದಕ್ಕೇನು ಹೇಳ್ತೀನಿ? ಅದೇ ಸುದೀಪ್ ಸರ್ಗೆ ಹೇಳೋ ಅಷ್ಟು ದೊಡ್ಡ ಅಭಿಮಾನಿ ನಾನಲ್ಲ. ಆದರೆ ಒಂದೇ ಒಂದು ಏನೇ ಆದರೂ ಕ್ಲಾರಿಟಿಯಾಗಿ ಹೇಳ್ಬಿಡಿ. ನೀವು ನಿಮ್ಗೆ ಹೇಳಿ ಡೈರೆಕ್ಟ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವಿಜಯಲಕ್ಷ್ಮಿ ಅವರು ಸ್ಟಾರ್ಟ್ ಮಾಡಿದ್ಮೇಲೆ ಡಿ ಬಾಸ್ ಅಭಿಮಾನಿಗಳು ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವರು ಸುದೀಪ್ ಸರ್ ಪ್ರೆಸ್ ಮೀಟ್ ಕರೆದು ಮಾಡಿರೋದು. ಹಾಗೆ ಸುದೀಪ್ ಸರ್ ಬಾಯ್ಬಿಟ್ಟು ಹೇಳಿದರೆ ನಾವು ಇದನ್ನು ಮಾಡ್ತಿರೋದು ಎಲ್ಲ ವಿಡಿಯೋ ವೈರಲ್ ಮಾಡ್ತಿದ್ದಾರೆ, ಒಂದು ಫಿಲಮ್ನ ವೈರಲ್ ಮಾಡ್ತಿದ್ದಾರೆ ಅಂತ. ದಯವಿಟ್ಟು ಯಾರು ಪ್ರೈವಸಿ ಮಾಡಬೇಡಕ್ಕೆ ಹೋಗ್ಬಿಡಿ. ಕನ್ನಡ ಫಿಲಮ್ನ ಬೆಳೆಸಿ, ಕನ್ನಡ ಫಿಲಮ್ ಉಳಿಸಿ. ನಾನು ಪಕ್ಕಾ ಡಿ ಬಾಸ್ ಅಭಿಮಾನಿ. ಆದರೆ ಬಂದು ಕನ್ನಡ ಫಿಲಮ್ ನೋಡಿದ್ದೀನಿ. ನಾಳೆ ಬೆಳಗ್ಗೆ ಸುದೀಪ್ ಸರ್ ಫಿಲಮನ್ನು ನೋಡ್ತೀನಿ. 2 ಫಿಲಮ್ ಇಟ್ಟಾಗಿ ನಾಳೆ ಎಲ್ಲರೂ ಕನ್ನಡ ಫಿಲಮ್ನ ಬೆಳೆಸಿ ಅರ್ಸಿ ಅಂತ ಅನಿಸ್ತೀನಿ. ಥ್ಯಾಂಕ್ ಯು.